ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्णा हरे हरे, हरे राम 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 हरे हरे। ನಾವು ಓದ್ತಾ ಇರೋದು ಪುಸ್ತಕ ರಾಜವಿದ್ಯಾ, ಶ್ರೀ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ಒಮ್ಮೆ ಇಬ್ಬರು ಬ್ರಾಹ್ಮಣರು, ಒಬ್ಬ ಮುದುಕ ಇನ್ನೊಬ್ಬ ತರುಣ ವೃಂದಾವನಕ್ಕೆ ಯಾತ್ರೆ ಹೋದರು. ಅದು ಬಹು ದೀರ್ಘವಾದ ಪ್ರಯಾಣ. ಆ ಕಾಲದಲ್ಲಿ ರೈಲುಗಳೇ ಇರಲಿಲ್ಲ. ಪ್ರಯಾಣಿಕರು ಬಹಳ ಕಷ್ಟಪಡಬೇಕಾಗಿತ್ತು. ಪ್ರಯಾಣ ಕಾಲದಲ್ಲಿ ತರುಣನು ಮುದುಕನಿಗೆ ತುಂಬಾ ಸಹಾಯ ಮಾಡಿದನು. ವೃಂದಾವನಕ್ಕೆ ಹೋದ ಮೇಲೆ, ನನ್ನ ಪ್ರಿಯ ಯುವಕನೇ, ನನಗೆ ಇಷ್ಟೊಂದು ಸೇವೆ ಮಾಡಿದ್ದೀಯೇ, ಅದಕ್ಕೆ ಪ್ರತಿಯಾಗಿ ನಾನು ನಿನಗೆ ಏನನ್ನಾದರೂ ಕೊಡಬೇಕು ಅನ್ನಿಸುತ್ತದೆ ಎಂದು ಮುದುಕನು ಹೇಳಿದನು. ಯುವಕನು ನುಡಿದನು, ಸ್ವಾಮಿ, ನೀವು ದೊಡ್ಡವರು, ನನ್ನ ತಂದೆಯಂತೆಯೇ ಇದ್ದೀರಿ. ನಿಮಗೆ ಸೇವೆ ಮಾಡಬೇಕಾದುದು ನನ್ನ ಕರ್ತವ್ಯ. ಅದಕ್ಕಾಗಿ ನನಗೆ ಯಾವ ಪ್ರತಿಫಲವೂ ಬೇಡ. ಇಲ್ಲ, ನಿನಗೆ ನಾನು ತುಂಬಾ ಋಣಿಯಾಗಿದ್ದೇನೆ. ನಿನಗೆ ಏನನ್ನಾದರೂ ಕೊಡಲೇಬೇಕು ಎಂದು ಹೇಳಿ ಮುದುಕನು ತನ್ನ ಮಗಳನ್ನು ಅವನಿಗೆ ಮದುವೆ ಮಾಡಿ ಕೊಡುವುದಾಗಿ ಭರವಸೆ ಕೊಟ್ಟನು. ಈ ಕಥೆಯಲ್ಲಿ ನೋಡ್ತೀವಿ, ಒಬ್ಬ ವೃದ್ಧ ಬ್ರಾಹ್ಮಣ ಮತ್ತೆ ಒಬ್ಬ ತರುಣ ಬ್ರಾಹ್ಮಣ ವೃಂದಾವನಕ್ಕೆ ಹೋಗ್ತಾ ಇದ್ದಾರೆ. ಅವರು ಪರಸ್ಪರ ಅವರ ಪರಿಚಯ ಇರಲಿಲ್ಲ. ಆದ್ರೂ ಕೂಡ ತರುಣ ಬ್ರಾಹ್ಮಣ ಆ ವೃದ್ಧ ಬ್ರಾಹ್ಮಣ ವಯಸ್ಸಾಗಿರುವುದರಿಂದ, ನಾನು ಅವನ ಮಗನ ವಯಸ್ಸಿನ ಅಷ್ಟು ಇರುವುದರಿಂದ ನಾನು ಅವನ ಸೇವೆ ಮಾಡಬೇಕು ಎಂದು ಅನ್ಕೊಂಡು, ಯಾವುದೇ ಫಲಾಪೇಕ್ಷೆಯ ಆಸೆ ಇಲ್ಲದೆ, ಪ್ರತಿಫಲದ ಆಸೆ ಇಲ್ಲದೆ, ಅವನು ಇಡೀ ಪ್ರಯಾಣ ಕಾಲದಲ್ಲಿ ಅವನಿಗೆ ನೀರು ತಂದು ಕೊಡುವುದು, ಅವನ ಕಾಲು ಒತ್ತುವುದು, ಈ ತರ ಎಲ್ಲಾ ತರದ ಸೇವೆ ಮಾಡ್ತಾನೆ. ವೃಂದಾವನ ಒಂದು ದಿನ, ಎಷ್ಟೋ ದಿನಗಳ ಕಾಲ ನಡೆದ ಮೇಲೆ, ವೃಂದಾವನ ಮುಟ್ಟಿದ ಮೇಲೆ ಆ ಮುದುಕ ಬ್ರಾಹ್ಮಣ ಹೇಳ್ತಾನೆ, ವೃದ್ಧ ಬ್ರಾಹ್ಮಣ ಹೇಳ್ತಾನೆ, ನೀನು ಇಷ್ಟು ನನಗೆ ಸೇವೆ ಮಾಡಿದೀಯ, ಏನನ್ನಾದ್ರೂ ನಾನು ಕೊಡ್ಬೇಕು. ಆದ್ರೆ ತರುಣ ಹೇಳ್ತಾನೆ, ನಾನು ಏನೋ ಫಲಾಪೇಕ್ಷೆಯಿಂದ ಸೇವೆ ಮಾಡಿಲ್ಲ, ನನಗೇನು ಬೇಡ, ಇದು ನನ್ನ ಕರ್ತವ್ಯ ಅಂತ ಹೇಳ್ತಾನೆ. ಆದ್ರೂ ಕೂಡ ಆ ವೃದ್ಧ ಬ್ರಾಹ್ಮಣ ಒಪ್ಕೊಳ್ಳುವುದಿಲ್ಲ. ಅವನು ಹೇಳ್ತಾನೆ, ನೀನು ಮಾಡಿದ ನನ್ನ ಸೇವೆಗೆ ಪ್ರತಿಫಲವಾಗಿ ನನ್ನ ಮಗಳನ್ನು ನಿನಗೆ ಮದುವೆ ಮಾಡಿ ಕೊಡುತ್ತೇನೆ ಎಂದು ಭರವಸೆ ಕೊಡ್ತಾನೆ. ಮುದುಕ ಶ್ರೀಮಂತ, ತರುಣ ದೊಡ್ಡ ವಿದ್ವಾಂಸನಾದ ಬ್ರಾಹ್ಮಣನಾಗಿದ್ದರೂ ತುಂಬಾ ಬಡವ. ಇದನ್ನು ಯೋಚಿಸಿ ಅವನು ಹೇಳಿದನು, ಸ್ವಾಮಿ, ಹೀಗೆ ಮಾತು ಕೊಡಬೇಡಿ, ಏಕೆಂದರೆ ನಿಮ್ಮ ಕುಟುಂಬದವರು ಇದನ್ನು ಒಪ್ಪುವುದಿಲ್ಲ. ನಾನು ತುಂಬಾ ಬಡವ, ನೀವು ಶ್ರೀಮಂತರು, ಈ ವಿವಾಹ ಸಂಬಂಧ ನಡೆಯುವುದಿಲ್ಲ. ದೇವರ ಎದುರಿಗೆ ಹೀಗೆ ಸುಮ್ಮನೆ ಮಾತು ಕೊಡಬೇಡಿ. ಅವರು ಈ ಮಾತುಗಳು ಆಗಬೇಕಾದ್ರೆ ಅವರು ಒಂದು ಕೃಷ್ಣನ ದೇವಸ್ಥಾನದಲ್ಲಿ ಇರ್ತಾರೆ, ವೃಂದಾವನದಲ್ಲಿ. ಅಲ್ಲಿ ಕೃಷ್ಣನ ಗೋಪಾಲ ವಿಗ್ರಹ ಇತ್ತು. ಆ ಗೋಪಾಲ ವಿಗ್ರಹದ ಮುಂದೆ ಇವೆಲ್ಲಾ ಮಾತುಕತೆ ನಡೀತಾ ಇದೆ. ಈ ಮಾತುಕತೆ ನಡೆಯುತ್ತಿದ್ದುದು ದೇವಾಲಯದಲ್ಲಿ, ಗೋಪಾಲಕೃಷ್ಣನ ವಿಗ್ರಹದ ಎದುರಿಗೆ. ಭಗವಂತನಿಗೆ ಯಾವ ರೀತಿಯಲ್ಲೂ ಅಪಮಾನ ಮಾಡಬಾರದೆಂಬ ಕಾತರ ಆ ತರುಣನಿಗಿತ್ತು. ಆದರೆ ಅವನು ಎಷ್ಟು ಹೇಳಿದರೂ ಕೇಳದೆ ಮುದುಕನು ಮದುವೆಯ ವಿಷಯದಲ್ಲಿ ಭರವಸೆ ಕೊಟ್ಟನು. ಅವರೆಲ್ಲರೂ ವೃಂದಾವನದಲ್ಲಿ ಕೆಲವು ದಿನ ತಂಗಿದ್ದು ಆಮೇಲೆ
ಮನೆಗೆ ಹಿಂದಿರುಗಿದರು. ಮುದುಕನು ಹಿರಿಯ ಮಗನಿಗೆ ತಾನು ಮಾತು ಕೊಟ್ಟಿರುವುದನ್ನು ಹೇಳಿದಾಗ ಅವನಿಗೆ ತುಂಬಾ ಕೋಪ ಬಂತು. ಈಗ ಮಾತಂತೂ ಕೊಟ್ಟಾಯ್ತು, ಗೋಪಾಲ ವಿಗ್ರಹದ ಮುಂದೆ ಮರಳಿ ಅವರ ಊರಿಗೆ ಹೋಗಿದ್ದಾರೆ. ಊರಿಗೆ ಹೋದ ಮೇಲೆ ಈ ವೃದ್ಧ ಬ್ರಾಹ್ಮಣ ತನ್ನ ಮಗನಿಗೆ ಹೇಳ್ತಾನೆ ಈ ಮಾತನ್ನ. ಈ ತರ ಒಬ್ಬ ಬಡ ಬ್ರಾಹ್ಮಣ ಇದ್ದ, ತರುಣನಿದ್ದ, ಅವನಿಗೆ ನಾನು ಮಾತು ಕೊಟ್ಟಿದ್ದೇನೆ, ತುಂಬಾ ಸೇವೆ ಮಾಡಿದ, ಅದಕ್ಕೋಸ್ಕರ ಅವನಿಗೆ ನಾನು ನನ್ನ ಮಗಳನ್ನ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇದನ್ನ ಕೇಳಿದ ತಕ್ಷಣ ಅವನ ಮಗನಿಗೆ ತುಂಬಾ ಕೋಪ ಬರುತ್ತೆ. ಏನು, ಆ ದರಿದ್ರ ಹುಡುಗ ನನ್ನ ತಂಗಿಗೆ ಗಂಡನೇ? ಇದು ಎಂದಿಗೂ ಸಾಧ್ಯ ಇಲ್ಲ. ಏನೋ ಒಂದು ಟೆಕ್ನಿಕಲ್ ಸಮಸ್ಯೆ ಆಗಿದೆ. ಅಷ್ಟರಲ್ಲಿ ಮುದುಕನ ಹೆಂಡತಿಯು, ಮುದುಕನ ಮಗ ಕೋಪದಿಂದ ಹೇಳ್ತಾನೆ, ಆ ದರಿದ್ರ ಹುಡುಗ ನನ್ನ ತಂಗಿಗೆ ಗಂಡನಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆವಾಗ ಅಷ್ಟರಲ್ಲಿ ಮುದುಕನ ಹೆಂಡತಿಯು ಖಂಡಿತವಾಗಿ ಬಿಟ್ಟಳು, ನಮ್ಮ ಮಗಳನ್ನು ಆ ಹುಡುಗನಿಗೆ ಕೊಟ್ಟು ಮದುವೆ ಮಾಡುವುದಾದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಮುದುಕನಿಗೆ ಈಗ ಏನು ಮಾಡಬೇಕೆಂದು ತೋಚಲಿಲ್ಲ. ಸ್ವಲ್ಪ ಸಮಯ ಕಳೆಯಿತು. ಬ್ರಾಹ್ಮಣ ಯುವಕನಿಗೆ ಕಾತರ ಉಂಟಾಯಿತು. ತನ್ನ ಮಗಳನ್ನು ನನಗೆ ಮದುವೆ ಮಾಡಿ ಕೊಡುವುದಾಗಿ ಭರವಸೆ ಕೊಟ್ಟಿದ್ದಾನೆ, ಹಾಗೆ ಮಾತು ಕೊಟ್ಟಿರುವುದಾದರೂ ದೇವರ ಎದುರಿಗೆ ಈಗ ಅದನ್ನು ನಡೆಸಲು ಹಿಂಜರಿಯುತ್ತಿದ್ದಾನಲ್ಲ. ಮುದುಕನನ್ನು ನೋಡಲು ಮತ್ತು ಅವನಿಗೆ ನೆನಪು ಮಾಡಲು ತಾನೇ ಹೋದನು. ಭಗವಾನ್ ಕೃಷ್ಣನ ಎದುರಿಗೆ ನೀವು ಮಾತು ಕೊಟ್ಟಿರಿ, ಈಗ ಅದನ್ನು ನಡೆಸುತ್ತಿಲ್ಲ, ಏನಿದು? ಮುದುಕನು ಮೌನವಾಗಿದ್ದನು. ದಿಕ್ಕು ತೋಚದೆ ಕೃಷ್ಣನನ್ನು ಪ್ರಾರ್ಥಿಸಲು ತೊಡಗಿದನು. ತನ್ನ ಮಗಳನ್ನು ಈ ತರುಣನಿಗೆ ಮದುವೆ ಮಾಡಿಕೊಟ್ಟು ಕುಟುಂಬದಲ್ಲಿ ಅಷ್ಟೊಂದು ತೊಂದರೆಗಳುಂಟಾಗುವಂತೆ ಮಾಡುವುದು ಅವನಿಗೆ ಇಷ್ಟವಾಗಲಿಲ್ಲ. ಅಷ್ಟರಲ್ಲಿ ಮುದುಕನ ಹಿರಿಯ ಮಗನು ಹೊರಕ್ಕೆ ಬಂದು ಬ್ರಾಹ್ಮಣ ತರುಣನನ್ನು ಮನಸ್ವಿಯಾಗಿ ನಿಂದಿಸತೊಡಗಿದನು. ಯಾತ್ರೆ ಹೋದಾಗ ನೀನು ನನ್ನ ತಂದೆಯವರನ್ನು ಲೂಟಿ ಮಾಡಿದ್ದೀಯೆ, ಮಾದಕ ವಸ್ತುವನ್ನು ಅವರಿಗೆ ತಿನ್ನಿಸಿ ಅವರು ಬಚ್ಚಿಟ್ಟಿದ್ದ ಹಣವನ್ನೆಲ್ಲವನ್ನು ಅಪಹರಿಸಿದ್ದೀಯೆ. ಈಗ ನನ್ನ ಕಿರಿಯ ತಂಗಿಯನ್ನು ಮದುವೆ ಮಾಡಿಕೊಡುವುದಾಗಿ ಮಾತು ಕೊಟ್ಟಿದ್ದಾರೆ ಎಂದು ಹೇಳುತ್ತಿದ್ದೀಯೇ. ಎಂಥ ನೀಚ ನೀನು! ಹೀಗೆ ಮಾತಿಗೆ ಮಾತು ಬೆಳೆಯಿತು. ಜನರು ಗುಂಪು ಸೇರತೊಡಗಿದರು. ಮುದುಕನಿಗೆ ಈಗಲೂ ಒಪ್ಪಿಗೆ ಇದೆ, ಆದರೆ ಅವನ ಕುಟುಂಬದ ಇತರರು ಅವನಿಗೆ ಅಡ್ಡಿಯಾಗಿದ್ದಾರೆ ಎಂಬುದು ತರುಣನಿಗೆ ಅರ್ಥವಾಯಿತು. ಮಗನು ಮಾಡುತ್ತಿದ್ದ ಗಲಾಟೆಯಿಂದಾಗಿ ಜನರು ಸೇರಿದರು. ಅವರಿಗೆ ಬ್ರಾಹ್ಮಣನು ನಡೆದುದೆಲ್ಲವನ್ನೂ ಹೇಳಿ ಹೇಗೆ ದೇವರ ಎದುರಿಗೆ ಮುದುಕನು ಮಾತು ಕೊಟ್ಟನು, ಈಗ ಹೇಗೆ ಅವನ ಕುಟುಂಬದವರು ಈ ಮಾತಿಗೆ ಅಡ್ಡ ಬರುತ್ತಿದ್ದಾರೆ ಎಂದು ವಿವರಿಸಿದನು. ನಾಸ್ತಿಕನಾಗಿದ್ದ ಆ ಮಗನು ತಟಕ್ಕನೆ ಬಾಯಿ ಹಾಕಿ ಹೇಳಿದನು, ಭಗವಂತನು
ಭಗವಂತನು ಸಾಕ್ಷಿಯಾಗಿ ಸಿದ್ಧತೆ ಆಗಿದೆ. ಕೆಲವೊಂದು ಪೇಜಸ್ ಇದರಲ್ಲಿ ಮಿಸ್ಸಿಂಗ್ ಇದೆ. ಓಕೆ, ಸೊ ಇದ್ರ ಮುಂದಿನ ಕಥೆ ಏನಾಗ್ತದಂದ್ರೆ, ಆ ವೃದ್ಧ ಬ್ರಾಹ್ಮಣನ ಮುದುಕನ ಮಗ ಹೇಳಿಬಿಟ್ಟ, ನೀನು ಈ ತರ ನನ್ನ ತಂದೆಗೆ ಯಾತ್ರೆಗೆ ಹೋದಾಗ ಲೂಟಿ ಮಾಡಿದೀಯಾ, ಅವರಿಗೆ ಏನೋ ಕೊಟ್ಟು ಅವರ ಎಲ್ಲಾ ದುಡ್ಡನ್ನ ನೀನ್ ತಗೊಂಡ್ ಬಿಟ್ಟಿದೀಯಾ, ಲೂಟಿ ಮಾಡಿದೀಯಾ ಅಂತ ಹೇಳಿ, ಮತ್ತೆ ಇವಾಗ ನನ್ನ ತಂಗಿಯನ್ನ ಕೇಳಲಿಕ್ಕೆ ಬಂದಿದೀಯಾ ನೀನು ಅಂತ ಹೇಳಿ ತುಂಬಾ ಅಪವಾದ ಮಾಡ್ತಾರೆ ಅವನ ಮೇಲೆ. ಆವಾಗ ಇಲ್ಲಿ ಮನೆ ಒಳಗಡೆ ಆ ಮುದುಕ ಭಗವಂತನ ಜೊತೆ ಪ್ರಾರ್ಥನೆ ಮಾಡ್ತಾ ಇರ್ತಾನೆ, ಏನಾದ್ರೂ ಮಾಡಿ ನೀನು ನಿನ್ನ ಮುಂದೆ ಈ ಮಾತು ಕೊಟ್ಟಿದ್ದು ನೀನೇ ನಡೆಸಿಕೊಡು ಅಂತ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಅಲ್ಲಿ ಹೊರಗಡೆ ಮಾತಿಗೆ ಮಾತು ಬೆಳೆದು ದೊಡ್ಡ ಜಗಳದ ತರ ಆಗಿ ಎಲ್ಲಾ ಜನ ಸೇರ್ತಾರೆ. ಆವಾಗ ಈ ತರುಣ ಬ್ರಾಹ್ಮಣ, ಬಡ ಬ್ರಾಹ್ಮಣ ಹೇಳ್ತಾನೆ, ಭಗವಂತನ ಮುಂದೆ ಅದು ಆ ಒಂದು ಮಾತನ್ನ ಈ ಮುದುಕ ನನಗೆ ಹೇಳಿದ್ದು, ನಾನು ಮಾಡಿದ ಸೇವೆಗೆ ಪ್ರತಿಫಲವಾಗಿ ಈ ಮುದುಕ ಬ್ರಾಹ್ಮಣ ಅವನ ಮಗಳನ್ನ ನನ್ನ ಜೊತೆ ಮದುವೆ ಮಾಡಿಕೊಡ್ತೀನಿ ಎಂದು ಹೇಳಿದ್ದು. ಆಗ ಆ ಬಡ ಆ ಶ್ರೀಮಂತ ಮುದುಕ ಬ್ರಾಹ್ಮಣನ ಮಗ ಹೇಳ್ತಾನೆ, ಭಗವಂತನು ಸಾಕ್ಷಿಯಾಗಿ ಇಲ್ಲಿ ಬಂದು ಹೇಳುವುದಾದ್ರೆ ಈ ಮಾತನ್ನ ನನ್ನ ತಂದೆ ಹೇಳಿದ್ದ ಭಗವಂತನ ಮುಂದೆ ಅಂತ ಭಗವಂತನೇ ಬಂದು ಹೇಳಿದ್ರೆ ನಾನು ಒಪ್ಕೋತೀನಿ ಅಂತ ಎಲ್ಲಾ ಜನರ ಮುಂದೆ ಹೇಳ್ತಾನೆ. ಆವಾಗ ಬಡ ಬ್ರಾಹ್ಮಣನಿಗೆ ಭಗವಂತನ ಮೇಲೆ ಅಪಾರ ಶ್ರದ್ಧೆ. ಅವನು ಹೇಳ್ತಾನೆ, ಏನು, ನಾನು ವೃಂದಾವಕ್ಕೆ ಮತ್ತೆ ಹೋಗಿ ಗೋಪಾಲನನ್ನ ಕರ್ಕೊಂಡು ಬರ್ತೀನಿ ಸಾಕ್ಷಿ ಹೇಳಲಿಕ್ಕೆ. ಒಂದು ವೇಳೆ ಗೋಪಾಲ ಇಲ್ಲಿ ಬಂದು ಸಾಕ್ಷಿ ಹೇಳಿದ್ರೆ ನಿನ್ನ ತಂದೆ ನಿನ್ನ ತಂಗಿಯನ್ನು ನನ್ನ ಜೊತೆ ಮದುವೆ ಮಾಡಿ ಕೊಡ್ತೀನಿ ಅಂತ ಗೋಪಾಲನ ಮುಂದೆ ಭಗವಂತನ ಮುಂದೆನೇ ಹೇಳಿದ್ದು ಅಂತ ಗೋಪಾಲ ಇಲ್ಲಿ ಬಂದು ಸಾಕ್ಷಿ ಹೇಳಿದ್ರೆ ನೀನು ಅದನ್ನ ನಡೆಸಿಕೊಡ್ಬೇಕು ಅಂತ ಹೇಳ್ತಾನೆ. ಆದ್ರೆ ಆ ಮುದುಕನ ಮಗ ನಾಸ್ತಿಕನಾಗಿರ್ತಾನೆ. ಅವನು ಅನ್ಕೋತಾನೆ, ಎಲ್ಲಿ ವಿಗ್ರಹ ಹೇಗೆ ನಡ್ಕೊಂಡು ಬರುತ್ತೆ, ಅಂತಹ ದೊಡ್ಡ ವಿಗ್ರಹ ಹೆಂಗೂ ಇವನಿಗೆ ಎತ್ಕೊಂಡು ಬರ್ಲಿಕ್ಕೂ ಆಗುದಿಲ್ಲ. ಬೇರೆ ಇವನ ಹತ್ರ, ಯಾಕಂದ್ರೆ ಇವನು ಬಡವ, ಅವನ ಹತ್ರ ದುಡ್ಡು ಇಲ್ಲ, ಯಾರಿಗಾದ್ರೂ ದುಡ್ಡು ಕೊಟ್ಟು ಏನಾದ್ರೂ ವ್ಯವಸ್ಥೆ ಮಾಡೋದು ಅವನಿಗೆ ಅದು ಆಗುದಿಲ್ಲ. ಮತ್ತೆ ವಿಗ್ರಹ ಅಂತೂ ತಂತಾನಾಗೆ ನಡ್ಕೊಂಡು ಬರೋದು ದೂರದ ಮಾತು, ಯಾಕಂದ್ರೆ ಅವನಿಗೆ ಭಗವಂತನ ವಿಗ್ರಹದಲ್ಲಿ ಸಾಕ್ಷಾತ್ ಭಗವಂತ ಇರ್ತಾನೆ. ಆ ವಿಗ್ರಹಕ್ಕೆ ಹೇಗೆ ಭಗವಂತನ ನಾಮಕ್ಕೆ ಮತ್ತೆ ಭಗವಂತನಿಗೆ ವ್ಯತ್ಯಾಸ ಇಲ್ಲವೋ, ಭಿನ್ನತೆ ಇಲ್ಲವೋ, ಅದೇ ರೀತಿ ಭಗವಂತನ ವಿಗ್ರಹಕ್ಕೆ ಮತ್ತೆ ಭಗವಂತನಿಗೆ ಏನೂ ಕೂಡ ವ್ಯತ್ಯಾಸ ಇಲ್ಲ. ಈ ಮಾತಿನಲ್ಲಿ ಅವನಿಗೆ ಶ್ರದ್ಧೆ ಇರಲಿಲ್ಲ. ಅವನು ಹೇಳ್ತಾನೆ, ನಿನ್ನ ಗೋಪಾಲನನ್ನ ಸಾಕ್ಷಿಯಾಗಿ ಕರ್ಕೊಂಡು ಬಾ, ನಂತರ ನನ್ನ ತಂಗಿನ ನಿನ್ನ ಜೊತೆ ಮದುವೆ ಮಾಡಿ ಕೊಡ್ತೀನಿ. ಈ ರೀತಿ ಆ ಬಡ ಬ್ರಾಹ್ಮಣನಿಗೆ, ತರುಣ ಬ್ರಾಹ್ಮಣನಿಗೆ ಕಳಿಸ್ಬಿಡ್ತಾರೆ. ಆ ಬಡ ಬ್ರಾಹ್ಮಣ ಮತ್ತೆ ವೃಂದಾವನಕ್ಕೆ ಹೋಗ್ತಾನೆ. ವೃಂದಾವನಕ್ಕೆ ಹೋಗಿ ಅದೇ ದೇವಸ್ಥಾನಕ್ಕೆ ಹೋಗಿ ಅದೇ ಗೋಪಾಲಕೃಷ್ಣನ ವಿಗ್ರಹದ ಮುಂದೆ ಹೋಗಿ ಮಾತಾಡ್ತಾನೆ. ಆ ಮುದುಕ ಬ್ರಾಹ್ಮಣ ನಿನ್ನ ಮುಂದೆನೆ ಈ ಮಾತು ಕೊಟ್ಟಿದ್ದು, ನನಗೆ ಏನೋ ಮದುವೆ ಆಗ್ಬೇಕಂತ ಆಸೆ ಇಲ್ಲ, ಆದ್ರೆ ನಿನ್ನ ಮುಂದೆ ಕೊಟ್ಟಿದ್ದ ಮಾತನ್ನ ಅವನು ನಡೆಸ್ಕೊಳ್ಬೇಕು, ಇಲ್ಲ ಅಂದ್ರೆ ನಿನಗೆ ಅಪರಾಧ ಮಾಡಿದಾಗ ಆಗುತ್ತೆ, ಅದಕ್ಕೋಸ್ಕರ ನೀನು ಸಾಕ್ಷಿಯಾಗಿ ಅಲ್ಲಿ ಬರಬೇಕು ಎಂದು ಗೋಪಾಲಕೃಷ್ಣನಿಗೆ ಹೇಳ್ತಾನೆ. ಆವಾಗ ವಿಗ್ರಹ ಗೋಪಾಲ ಮಾತಾಡುತ್ತೆ, ನೀನು ಎಲ್ಲಿ ಆದ್ರೂ ವಿಗ್ರಹ ನಡೆದು ಹೋಗುವುದನ್ನ ನೋಡಿದೀಯಾ ಅಂತ ಕೇಳ್ತಾನೆ. ನಾನು ಹೇಗ್ ಬರ್ಲಿ ನಿನ್ ಜೊತೆ ಅಂತ ಕೇಳ್ತಾನೆ. ಆವಾಗ ಈ ಬಡ ಬ್ರಾಹ್ಮಣ ಹೇಳ್ತಾನೆ, ವಿಗ್ರಹ ಇಷ್ಟು ಚೆನ್ನಾಗಿ ಮಾತಾಡುತ್ತೆ, ನಡಿಲಿಕ್ ಬರಲ್ವಾ ಅಂತ. ಇಲ್ಲಿ ಭಕ್ತನ ಮಾತಿಗೆ ಭಗವಂತ ಸಿಕ್ಕಾಕೊಂಡ್ಬಿಡ್ತಾನೆ. ಏನ್ ಮಾಡೋದು ಇವಾಗ, ಹೋಗ್ಲೇಬೇಕು. ಹಾಗಾಗಿ ಭಗವಂತ ಗೋಪಾಲಕೃಷ್ಣ ಒಪ್ಕೋತಾನೆ,
ನಾನ್ ನಿನ್ ಜೊತೆ ಬರ್ತೀನಿ, ಆದ್ರೆ ಒಂದು ಕಂಡೀಷನ್ ಇದೆ. ಏನದು? ನೀನು ಮುಂದೆ ನಡೀತಾ ಇರ್ಬೇಕು, ನಾನು ಹಿಂದ್ಗಡೆ ನಡೀತೀನಿ, ನಿನ್ನ ಹಿಂದೆ ನಡೀತಾ ಬರ್ತೀನಿ. ನೀನು ಹಿಂದೆ ತಿರುಗಿ ನನಗೆ ನೋಡಬಾರದು. ಒಂದು ವೇಳೆ ನೀನು ಹಿಂದೆ ತಿರುಗಿ ನನಗೆ ನೋಡಿದ್ದೇ ಆದ್ರೆ ನಾನು ಅಲ್ಲೇ ನಿಂತ್ಕೊಂಡ್ಬಿಡ್ತೀನಿ, ಮತ್ತೆ ವಿಗ್ರಹ ಆಗ್ಬಿಡ್ತೀನಿ. ಪ್ರತಿಯೊಂದು ಊರಿಂದ ಊರಿಗೆ ಹೋಗ್ಬೇಕಾದ್ರೆ, ಯಾಕಂದ್ರೆ ದೊಡ್ಡ ಪ್ರಯಾಣ, ಎಷ್ಟೋ ಊರುಗಳನ್ನ ದಾಟಿ ಬರಬೇಕು. ಯಾಕಂದ್ರೆ ಈ ಬ್ರಾಹ್ಮಣ ಹೋಗಿದ್ದು ಸೌತ್ ಇಂಡಿಯಾದಿಂದ, ದಕ್ಷಿಣ ಭಾರತದಿಂದ. ಮತ್ತೆ ವೃಂದಾವನ ಇರುವುದು ಉತ್ತರ ಭಾರತದಲ್ಲಿ. ಎಷ್ಟೋ ಸಾವಿರ, 2-3 ಸಾವಿರ ಕಿಲೋಮೀಟರ್ ಪ್ರಯಾಣ ಮಾಡುದು. ಅದ್ರ ಮಧ್ಯದಲ್ಲಿ ಎಷ್ಟೋ ಊರುಗಳು ಬರ್ತವೆ. ಭಗವಂತನಿಗೆ ಹಸುವಾಗುತ್ತೆ, ಆ ಬಡ ಬ್ರಾಹ್ಮಣನಿಗೂ ಕೂಡ ಹಸುವಾಗುತ್ತೆ. ಸೊ ಹಾಗಾಗಿ ಭಗವಂತ ಹೇಳ್ತಾನೆ, ಪ್ರತಿದಿನ ಯಾವ್ಯಾವ ಊರಿಗೆ ನೀನು ಹೋಗ್ತೀಯ ಅಲ್ಲೆಲ್ಲ ನೀನು ಬೇಡ್ಕೊಂಡು ಅಲ್ಲಿ ಆ ಅನ್ನವನ್ನ ಬೇಯಿಸ್ಕೊಂಡು ನನಗೆ ನೈವೇದ್ಯ ಮಾಡಿ ನೀನು ತಗೋಬೇಕು. ಹಾಗೆ ಆಯ್ತು ಅಂತ ಆ ಬಡ ಬ್ರಾಹ್ಮಣ ಒಪ್ಕೊಂಡು ನಡಿಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇವನು ಮುಂದೆ ಹೋಗ್ತಾ ಇರ್ತಾನೆ, ಹಿಂದ್ಗಡೆ ಭಗವಂತ ಬರ್ತಾ ಇರ್ತಾನೆ. ಆ ಗೋಪಾಲ ಕೃಷ್ಣ ಹೇಗೆ ಬರ್ತಾನೆ, ಅವನು ಬರ್ತಾ ಇದ್ದಾನೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಭಗವಂತ ಹೇಳ್ತಾನೆ, ನನ್ನ ಕಾಲಿಗೆ ಕಟ್ಟಿರುವಂತಹ ನುಪುರ, ಕಾಲ್ಗೆಜ್ಜೆಗಳು, ಅದರ ಒಂದು ಶಬ್ದದಿಂದ ನಿನಗೆ ಅರ್ಥ ಆಗ್ಬೇಕು ನಾನು ನಡ್ಕೊಂಡು ಹಿಂದೆ ಬರ್ತಾ ಇದ್ದೀನಿ. ಆ ಶಬ್ದ ನಿಂತೋಯ್ತು ಅಂದ್ರೆ ನಾನು ನಡೀತಾ ಇಲ್ಲ ಅಂತ ಅರ್ಥ. ಸೊ ಹಾಗೆ ಇಬ್ರು ನಡೀತಾರೆ. ಎಷ್ಟೋ ದಿನಗಳ ಕಾಲ ನಡೀತಾ ಬರ್ತಾ ಇದ್ದಾರೆ. ಈ ಬ್ರಾಹ್ಮಣ ಹಿಂದ್ಗಡೆ ನೋಡದೆ ಭಗವಂತನ ಗುಣಗಾನ ಮಾಡ್ತಾ ಇದ್ದಾನೆ, ಭಜನೆ ಮಾಡ್ತಾ ಇದ್ದಾನೆ. ಬೇರೆ ಬೇರೆ ಊರಲ್ಲಿ ಏನೇನೋ ಬೇಡ್ಕೊಂಡು ಅದನ್ನ ಅನ್ನ ಬೇಯಿಸಿ ಭಗವಂತನಿಗೆ ನೈವೇದ್ಯ ಮಾಡ್ತಾ ಇದ್ದಾನೆ. ಈ ರೀತಿ ಬರ್ತಾ 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 ಇವರು ಅವರ ಊರಿನ ಗಡಿ ಹತ್ರ ತಲುಪ್ತಾರೆ. ವಿದ್ಯಾನಗರ ಅಂತ ಊರಿನ ಹೆಸರು. ಸೊ ವಿದ್ಯಾನಗರಕ್ಕೆ ತಲುಪಿದ ಆ ಗಡಿ ಮುಟ್ಟಿದ ತಕ್ಷಣ ಭಗವಂತ ನಡೆಯುವುದನ್ನ ನಿಲ್ಲಿಸ್ಬಿಡ್ತಾನೆ. ಈ ಬಡ ಬ್ರಾಹ್ಮಣ ಮುಂದೆ ನಡೀತಾ ಹೋಗ್ತಾ ಇದ್ದಾನೆ. ಹಿಂದೆ ಆ ಶಬ್ದ ಕಡಿಮೆ ಆಗ್ತಾ ಇದೆ. ಮುಂದೆ ಹೋಗ್ತಾ ಹೋಗ್ತಾ ಒಂದು ಹಂತ ನಡೆದ ಮೇಲೆ ಆ ಶಬ್ದ ಸಂಪೂರ್ಣ ಕಡಿಮೆ ಆಗ್ಬಿಡ್ತದೆ, 0 ಆಗ್ಬಿಡ್ತದೆ. ಆವಾಗ ತುಂಬಾ ಗಾಬರಿ ಆಗ್ಬಿಡ್ತದೆ ಬಡ ಬ್ರಾಹ್ಮಣನಿಗೆ. ಏನಾಯ್ತು, ಸೌಂಡ್ ಬರ್ತಾ ಇಲ್ಲಲ್ಲ, ಭಗವಂತ ನಿಂತ್ಕೊಂಡ್ಬಿಟ್ನ ಅಂತ. ಹಾಗೆ ತಿರುಗಿ ನೋಡ್ತಾನೆ, ಭಗವಂತ ಆ ವಿದ್ಯಾನಗರ ಊರಿನ ಗಡಿಯಲ್ಲೇ ನಿಂತ್ಕೊಂಡು ಮತ್ತೆ ವಿಗ್ರಹ ಆಗಿರ್ತಾನೆ. ಈ ತರುಣ ಬ್ರಾಹ್ಮಣ ಊರಿನವರಿಗೆಲ್ಲರಿಗೂ ಹೋಗಿ ಹೇಳ್ತಾನೆ. ಆ ವೃದ್ಧ ಶ್ರೀಮಂತ ಬ್ರಾಹ್ಮಣನಿಗೆ ಅವರ ಕುಟುಂಬದವರಿಗೂ ಕೂಡ ಹೋಗಿ ಹೇಳ್ತಾನೆ, ಸಾಕ್ಷಿ ಅಂದ್ರೆ ಗೋಪಾಲ ಬಂದಿದ್ದಾನೆ ವೃಂದಾವನದಿಂದ ಸಾಕ್ಷಿ ಹೇಳಲಿಕ್ಕೆ ಅಂತ. ಎಲ್ಲರೂ ಕೂಡ ಅಲ್ಲಿ ಬಂದು ಭಗವಂತನ ದರ್ಶನ ಮಾಡ್ತಾರೆ. ಆ ನಾಸ್ತಿಕ ಮಗ ಕೂಡ ಬಂದು ಭಗವಂತನ ದರ್ಶನ ಮಾಡ್ತಾನೆ. ಮತ್ತೆ ಆವಾಗ ಅವನಿಗೆ ಅರ್ಥ ಆಗತ್ತೆ, ನನಗೆ ಭಗವಂತನ ವಿಗ್ರಹದಲ್ಲಿ, ನನಗೆ ಭಗವಂತನ ಅಸ್ತಿತ್ವದಲ್ಲಿ, ಭಗವಂತ ಹೇಗೆ ಭಕ್ತನ ಒಂದು ಆಹ್ವಾನಕ್ಕೆ, ಭಕ್ತನ ಒಂದು ಕರೆಗೆ ಭಗವಂತ ಬರ್ತಾನೆ ಅನ್ನೋದು ನನಗೆ ವಿಶ್ವಾಸ ಇರಲಿಲ್ಲ, ನನಗೆ ಶ್ರದ್ಧೆ ಇರಲಿಲ್ಲ. ಆದರೆ ಸಾಕ್ಷಾತ್ ಭಗವಂತನೇ ವೃಂದಾವನದಿಂದ ನಡ್ಕೊಂಡು ಬಂದಿದ್ದಾನೆ. ಇಂತಹ ಮಹಾನ್ ಭಕ್ತ ಇವನು, ಇವನಿಗೆ ನಾನು ನನ್ನ ತಂಗಿಯನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಾನೆ. ಮತ್ತೆ ಆವತ್ತಿನಿಂದ ಆ ವಿಗ್ರಹಕ್ಕೆ ಸಾಕ್ಷಿ ಗೋಪಾಲ ಅಂತ ಹೆಸರಿರ್ತಾರೆ. ಯಾಕಂದ್ರೆ ಸಾಕ್ಷಿ ಹೇಳಲಿಕ್ಕಂತ ವೃಂದಾವನದಿಂದ ನಡ್ಕೊಂಡು ಬಂದಂತಹ ಗೋಪಾಲ ಸಾಕ್ಷಿ ಗೋಪಾಲ. ಇವತ್ತಿಗೂ ಕೂಡ ಈ ವಿಗ್ರಹ ನಾವು ಜಗನ್ನಾಥ್ ಪುರಿಯಿಂದ ಭುವನೇಶ್ವರ್ ಹೋಗ್ಬೇಕಾದ್ರೆ ದಾರಿಯಲ್ಲಿ ಒಂದು ಕಡೆ ಈ ಸಾಕ್ಷಿ ಗೋಪಾಲ ದೇವಸ್ಥಾನ ಇದೆ. ಅಲ್ಲಿ ಪ್ರತಿಯೊಬ್ರು ಜಗನ್ನಾಥ್ ಪುರಿ ಹೋಗೋರು ಈ ಸಾಕ್ಷಿ ಗೋಪಾಲನ ದರ್ಶನ ಮಾಡ್ಕೊಂಡೆ ಹೋಗ್ಬೇಕಾದ್ರೆ ಅಥವಾ ಮರಳಿ ಬರ್ಬೇಕಾದ್ರೆ ಈ ಸಾಕ್ಷಿ ಗೋಪಾಲನ ದರ್ಶನ ಮಾಡಿ. ಸೊ ಇದು ಒಂದು ಶ್ರದ್ಧೆಯ ಕಥೆ. ಕೆಲವೊಂದು ಪೇಜಸ್ ಮಿಸ್ಸಿಂಗ್ ಇದೆ. ಮುಂದಿನ ಯಾವತ್ತಾದ್ರೂ ಕ್ಲಾಸ್ ಅಲ್ಲಿ ಆ ಪೇಜ್ಗಳನ್ನ ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಪೇಜ್ ನಂಬರ್ 34. ದೇಹದ ಈ ಬೇಡಿಕೆಗಳು ನಿಜವಾಗಿ ಸಮಸ್ಯೆಗಳಲ್ಲ,
ನಾವು ಅವುಗಳನ್ನು ಸಮಸ್ಯೆಗಳನ್ನಾಗಿ ಮಾಡಿಕೊಂಡಿದ್ದೇವೆ. ವೇದಾಂತ ಸೂತ್ರವು ನಮ್ಮನ್ನು ಈ ಸಮಸ್ಯೆಗಳ ವಿಷಯವಾಗಿ ತಲೆ ಕೆಡಿಸಿಕೊಳ್ಳಬಾರದೆಂದು ಎಚ್ಚರಿಸುತ್ತದೆ. ಏಕೆಂದರೆ ಜೀವದ ಯಾವುದೇ ರೂಪದಲ್ಲೂ ಅವು ಈಡೇರುತ್ತವೆ. ನಮ್ಮ ನಿಜವಾದ ಸಮಸ್ಯೆ ಇರುವುದು ಈ ಎಲ್ಲಾ ವ್ಯಕ್ತಗಳ ಮೂಲಗಳನ್ನು ಕುರಿತು ವಿಚಾರ ಮಾಡುವುದರಲ್ಲಿ. ಲೌಕಿಕ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಕಷ್ಟಪಟ್ಟು ಹೆಣಗಾಡುವುದು ಮಾನವ ಜನ್ಮದ ಉದ್ದೇಶವಲ್ಲ. ಹಂದಿಯಂತಹ ಅಮೇಧ್ಯ ತಿನ್ನುವ ಪ್ರಾಣಿಯೂ ಕೂಡ ಆ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಲ್ಲದು. ಪ್ರಾಣಿಗಳಲ್ಲಿ ಹಂದಿ ಅತ್ಯಂತ ಕೀಳಾದದ್ದು. ಆದರೂ ಅದಕ್ಕೂ ತಿನ್ನುವ, ಸಂಭೋಗಿಸುವ, ನಿದ್ರಿಸುವ ಮತ್ತು ರಕ್ಷಣೆ ಮಾಡಿಕೊಳ್ಳುವ ಸೌಲಭ್ಯಗಳಿವೆ. ಇವುಗಳಿಗೆ ನಾವು ಕಷ್ಟಪಡದೆ ಹೋದರೂ ಅವು ಈಡೇರುತ್ತವೆ. ಮನುಷ್ಯನಿರುವುದು ಎಲ್ಲದರ ಮೂಲವನ್ನು ಕಂಡುಕೊಳ್ಳುವ ಸಲುವಾಗಿ. ಪ್ರತಿಯೊಂದು ಉದಿಸಿರುವುದು ಬ್ರಹ್ಮನಿಂದಲೇ ಎಂದು ವೇದಾಂತ ಸೂತ್ರವು ಹೇಳುತ್ತದೆ. ಜನ್ಮಾದಿಯಸ್ಯ ಯತಃ ಬ್ರಹ್ಮನ್. ಬ್ರಹ್ಮ ಅಂದ್ರೆ ಇಲ್ಲಿ ಹೇಳ್ತಾ ಇರೋದು ನಮ್ಮ ಸೃಷ್ಟಿಕರ್ತ ಬ್ರಹ್ಮ ಅಲ್ಲ. ಬ್ರಹ್ಮ ಇಲ್ಲಿ ಹೇಳ್ತಿರೋದು ದೇವೋತ್ತಮ ಪರಮ ಪುರುಷ ಪರಂ ಬ್ರಹ್ಮ. ಎಲ್ಲದರ ಮೂಲವನ್ನು ಕಂಡು ಹಿಡಿಯಲು ತತ್ವಜ್ಞಾನಿಗಳು, ವಿಜ್ಞಾನಿಗಳು, ಯೋಗಿಗಳು, ಜ್ಞಾನಿಗಳು ಮತ್ತು ಪರಮಾರ್ಥವಾದಿಗಳು ಒಂದೇ ಸಮನೆ ಪ್ರಯತ್ನ ಮಾಡುತ್ತಿದ್ದಾರೆ. ಈ ಮೂಲ ಯಾವುದೆಂದು ಬ್ರಹ್ಮ ಸಂಹಿತೆಯು ಹೇಳುತ್ತದೆ. ಸರ್ವ ಕಾರಣ ಕಾರಣಂ. ಕೃಷ್ಣನೇ ಸಕಲ ಕಾರಣಗಳ ಕಾರಣನು. ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ. ಸಮಸ್ತ ವಸ್ತುಗಳ ಆದಿ ಮೂಲವು ಕೃಷ್ಣನೇ ಎಂದು ಅರಿತು ಮಹಾತ್ಮರು ಹೇಗೆ ವರ್ತಿಸುತ್ತಾರೆ? ಅವರ ಲಕ್ಷಣಗಳನ್ನು ಕೃಷ್ಣನೇ ಹೀಗೆ ವಿವರಿಸುತ್ತಾನೆ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಸದಾ ನನ್ನ ಮಹಿಮೆಗಳನ್ನು ಹಾಡುತ್ತಾ, ಸತತಂ ಕೀರ್ತಯಂತೋ ಮಾಂ, ದೃಢ ಸಂಕಲ್ಪದಿಂದ ಪರಿಶ್ರಮ ಪಡುತ್ತಾ, ಯತಂತಶ್ಚ ದೃಢವ್ರತಾಃ, ನನ್ನೆದುರು ಬಾಗಿ ವಂದಿಸಿ, ನಮಸ್ಯಂತಶ್ಚ ಮಾಂ ಭಕ್ತ್ಯಾ, ಈ ಮಹಾತ್ಮರು ಭಕ್ತಿಯಿಂದ ನನ್ನನ್ನು ಅನವರತ ಪೂಜಿಸುತ್ತಾರೆ. ನಿತ್ಯಯುಕ್ತ ಉಪಾಸತೆ ಅಂದರೆ ಭಗವಂತನ ಭಕ್ತರು ಭಗವಂತನ ಭಕ್ತಿಯನ್ನ, ಭಗವಂತನ ಉಪಾಸನೆಯನ್ನ ನಿತ್ಯ ಮಾಡ್ತಾರೆ. ಯಾವತ್ತೋ ಮನಸ್ಸು ಬಂತು ಆವತ್ತು ಭಗವಂತನ ಭಕ್ತಿಯನ್ನ, ಪೂಜೆಯನ್ನ ಜಾಸ್ತಿ ಮಾಡುವುದು, ಅಥವಾ ಏನೋ ರಿಚುವಲ್ಸ್ ಇದ್ದಾಗ ಜಾಸ್ತಿ ಮಾಡುವುದು, ಇಲ್ಲ ಅಂದ್ರೆ ಮಾಡದೇ ಇರುವುದು, ಅದು ಸದಾ ನನ್ನ ಮಹಿಮೆಗಳನ್ನು ಹಾಡುತ್ತಾ, ದೃಢ ಸಂಕಲ್ಪದಿಂದ ಪರಿಶ್ರಮ ಪಡುತ್ತಾ, ನನ್ನೆದುರು ಬಾಗಿ ವಂದಿಸಿ ಈ ಮಹಾತ್ಮರು ಭಕ್ತಿಯಿಂದ ನನ್ನನ್ನು ಅನವರತ ಪೂಜಿಸುತ್ತಾರೆ. ಸತತಂ ಕೀರ್ತಯಂತೋ ಮಾಂ, ಅವರು ಮನಸ್ಸಿಗೆ ಬಂದ ಹಾಗೆ ಸ್ವಲ್ಪ ಕಾಲ, ಒಂದು 5 ನಿಮಿಷ ಅಷ್ಟೇ. ಎಷ್ಟೋ ಜನ ಹೇಳ್ತಾರೆ, ಏನಪ್ಪ ಇಡೀ ದಿನ ದೇವಸ್ಥಾನದಲ್ಲಿ ಇರ್ತಾರೆ, ಅಥವಾ ಇಡೀ ದಿನ ದೇವರು, ಅಥವಾ ಇಡೀ ದಿನ ಹರೇ ಕೃಷ್ಣ ಅಂತಾರೆ, ಏನಿದು ಅಂತ. ಕೃಷ್ಣ ಸ್ವತಃ ಭಗವದ್ಗೀತೆಯಲ್ಲಿ ಇದನ್ನ ಹೇಳ್ತಾ ಇದ್ದಾನೆ. ಏನು? ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಃ. ಒಂದು ದೃಢ ಸಂಕಲ್ಪದಿಂದ ಪ್ರಯತ್ನ ಪಟ್ಟು, ಪರಿಶ್ರಮ ಪಟ್ಟು ಭಕ್ತನಾದವನು ಭಗವಂತನ ಮಹಿಮೆಯನ್ನು ಸದಾ ಹಾಡುತ್ತಾ ಇರ್ತಾನೆ. ಮತ್ತೆ ಭಗವಂತನ ಎದುರು ಬಾಗಿ ವಂದಿಸಿ ಭಕ್ತಿಯಿಂದ ಅವನನ್ನ ಪೂಜಿಸುತ್ತಾರೆ. ನಮಗೆ ಭಗವಂತನ ಕೃಪೆ ಬೇಕು. ಯಾಕಂದ್ರೆ ಇನ್ನೊಂದು ಕಡೆ ಕೃಷ್ಣ ಹೇಳ್ತಾನೆ, ಭಗವಂತ ನಾವು ಎಷ್ಟು ಭಕ್ತಿಯಿಂದ ಶರಣಾಗ್ತೀವಿ, ನಾವು ಎಷ್ಟು ಭಗವಂತನಿಗೆ ಶರಣಾಗ್ತೀವಿ, ಅಷ್ಟು ಭಗವಂತ ನಮ್ಮ ಜೊತೆ ಪ್ರತಿಕ್ರಿಯೆ ಕೊಡ್ತಾನೆ, ಅಷ್ಟು ನಮಗೆ ಕೃಪೆ ಕೊಡ್ತಾನೆ. ಹರೇ ಕೃಷ್ಣವನ್ನು ಜಪಿಸುವುದು, ಅದರ ಮಹಿಮೆಯನ್ನು ಕೊಂಡಾಡುವುದೇ
ಭಕ್ತಿಯೋಗದ ಪ್ರಕ್ರಿಯೆ. ಮಹಾತ್ಮರು ಭಗವತ್ ಸ್ವರೂಪವನ್ನು, ಅವನ ಅವತಾರವನ್ನು ಮತ್ತು ಅವನ ಉದ್ದೇಶಗಳನ್ನು ಕುರಿತು ಅನೇಕ ವಿಧಗಳಿಂದ ಅವನ ಮಹಿಮೆಗಳನ್ನು ಕೀರ್ತಿಸುತ್ತಾರೆ. ಆದರೆ ಅವನನ್ನು ಒಪ್ಪಿಕೊಳ್ಳದವರು ಇದ್ದಾರೆ. ಅವರನ್ನು ಕುರಿತು ಕೃಷ್ಣನು 9ನೇ ಅಧ್ಯಾಯದಲ್ಲಿ ಹೇಳುತ್ತಾನೆ. ಈಗ ಭಗವಂತನ ಸತತಂ ಕೀರ್ತಯಂತೋ ಮಾಡೋರು ಇದ್ದಾರೆ, ಸ್ವಲ್ಪ ಕಾಲ ಪೂಜೆ ಮಾಡೋರು, ಆರಾಧಿಸೋರು, ಪ್ರತಿದಿನ 10 ಶ್ಲೋಕಗಳನ್ನ ಹೇಳೋರು ಇದ್ದಾರೆ. ಮತ್ತೆ ಭಗವಂತನನ್ನ ಸಂಪೂರ್ಣವಾಗಿ ನಿರಾಕರಿಸುವವರು ಕೂಡ ಇದ್ದಾರೆ. ಅವರು ಭಗವಂತನ ಅಸ್ತಿತ್ವವನ್ನು ಒಪ್ಪಿಕೊಳ್ಳುವುದಿಲ್ಲ, ಅಂತಹವರು ಕೂಡ ಇದ್ದಾರೆ. ಅಂತಹವರ ಬಗ್ಗೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಅವಜಾನಂತಿ ಮಾಂ ಮೂಢಾಂ ಮಾನುಷಿಂ ತನುಮಾಶ್ರಿತಂ ಪರಂ ಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರಂ. ಅವಜಾನಂತಿ ಮಾಂ ಮೂಢ, ಮೂರ್ಖರು ನನ್ನನ್ನ ಅರ್ಥ ಮಾಡ್ಕೊಳ್ಳುವುದಿಲ್ಲ. ಅವಜಾನಂತಿ ಮಾನುಷಿಂ ತನುಮಾಶ್ರಿತಂ, ನಾನು ಮನುಷ್ಯನ ತರ ಕಾಣುವಂತಹ ರೂಪದಲ್ಲಿ ಈ ಭೂಮಿಗೆ ಬಂದಾಗ ಮೂರ್ಖರು ಅದನ್ನ ನಾನೇ ದೇವೋತ್ತಮ ಪರಮ ಪುರುಷ ಎಂದು ಅರ್ಥ ಮಾಡಿಕೊಳ್ಳದೆ ಅವರು ನನ್ನನ್ನ ಒಪ್ಪಿಕೊಳ್ಳುವುದಿಲ್ಲ. ಪರಂಭಾವಂ ಅಜಾನಂತೋ, ನನ್ನ ಪರಂಭಾವಂ ಅಂದ್ರೆ ನನ್ನ ಒಂದು ಸುಪ್ರೀಂ ನೇಚರ್, ನಾನೇ ಪರಮ ಪುರುಷ, ನಾನೇ ಪರಮೇಶ್ವರ, ನಾನೇ ದೇವೋತ್ತಮ ಎಂದು ಅವರಿಗೆ ಅರ್ಥ ಆಗುವುದಿಲ್ಲ. ಮಮ ಭೂತ ಮಹೇಶ್ವರ, ನಾನೇ ಎಲ್ಲಾ ಜೀವಿಗಳ ಎಲ್ಲಾ ಲೋಕಗಳ ಒಡೆಯ. ನಾನು ಮನುಷ್ಯ ರೂಪದಲ್ಲಿ ಅವತರಿಸಿದಾಗ ಮೂರ್ಖರು ನನ್ನನ್ನು ಅವಹೇಳನ ಮಾಡುತ್ತಾರೆ. ಅವರಿಗೆ ನನ್ನ ಪಾರಮಾರ್ಥಿಕ ಸ್ವರೂಪವಾಗಲಿ ನನ್ನ ಪರಮೋನ್ನತ ಪ್ರಭುತ್ವವಾಗಲಿ ಗೊತ್ತಿಲ್ಲ. ಮೂಢರು ಅಥವಾ ಅವಿವೇಕಿಗಳು ಪ್ರಾಣಿಗಳಿಗಿಂತ ಕೀಳಾದವರು. ಅವನನ್ನು ಗೇಲಿ ಮಾಡುತ್ತಾರೆ. ಭಗವಂತನನ್ನು ನಂಬದಿರುವ ವ್ಯಕ್ತಿಯು ಹುಚ್ಚನಾಗಿರಬೇಕು, ಇಲ್ಲವೇ ಮೊದಲ ಶ್ರೇಣಿಯ ಅವಿವೇಕಿ ಆಗಿರಬೇಕು. ಭಗವಂತನನ್ನ ನಂಬದಿರುವವರು ಒಂದು ಹುಚ್ಚನಾಗಿರಬೇಕು ಅಥವಾ ಮೊದಲ ಶ್ರೇಣಿಯ ಅವಿವೇಕಿ ಆಗಿರಬೇಕು. ಹಾಗಾದ್ರೆ ಮಾತ್ರ ಅವರು ಭಗವಂತನನ್ನ ಒಪ್ಕೊಳ್ಳುವುದಿಲ್ಲ. ಭಗವಂತನನ್ನು ನಂಬದಿರಲು ಯಾವ ಕಾರಣವೂ ಇಲ್ಲದೆ ನಂಬಲು ಎಲ್ಲಾ ಕಾರಣಗಳು ಇವೆ. ಭಗವಂತನನ್ನ ನಂಬದಿರಲು ಯಾವುದೇ ಕಾರಣ ಇಲ್ಲ, ಆದರೆ ನಂಬಬೇಕು ಅಂದ್ರೆ ಹಲವಾರು ಕಾರಣಗಳಿದ್ದಾವೆ. ನಮ್ಮ ಸುತ್ತಮುತ್ತ ನಮ್ಮ ಜೀವನ, ನನ್ನ ಶರೀರ, ನನ್ನ ಮನಸ್ಸು ಇವೆಲ್ಲವನ್ನು ನಾನು ಸೂಕ್ಷ್ಮವಾಗಿ ನೋಡಿದ್ರೆ ನಮಗೆ ಭಗವಂತನ ಅಸ್ತಿತ್ವದ ಅರಿವಾಗ್ತದೆ. ಎಷ್ಟೋ ಸಲ ಒಂದು ಸಣ್ಣ ಏನೋ ಒಂದು ಮಷೀನ್ ಕೆಲವರು ಇಂಜಿನಿಯರ್ಸ್ ಸೃಷ್ಟಿ ಮಾಡ್ತಾರೆ. ಆ ಒಂದು ಮಷೀನ್ ಅಲ್ಲಿ ಯಾವುದೋ ಒಂದು ಕೆಟ್ಟು ಹೋಯ್ತಂದ್ರೆ ಅದಕ್ಕೆ ಹುಡುಕ್ಲಿಕ್ಕೆ ಎಷ್ಟೋ ಕಷ್ಟಪಟ್ಟು ಏನದು ಸಮಸ್ಯೆ ಅಂತ ಹುಡುಕಿ ಅದನ್ನ ಮತ್ತೆ ಸರಿಪಡಿಸ್ಲಿಕ್ಕೆ ಎಷ್ಟೊಂದು ಕೆಲಸ ಮಾಡ್ಬೇಕಾಗತ್ತೆ. ಆದ್ರೆ ಈ ಶರೀರದ ಒಳಗಡೆ ಎಷ್ಟೆಲ್ಲಾ ನರಗಳಿದಾವೆ. ನಮ್ಮ ಬೆರಳಿನ ಒಂದು ತುದಿಗೆ ಒಂದು ಸಣ್ಣ ಮೂಳೆ ಚುಚ್ಚಿತು ಅಂದ್ರೆ ಅದು ತಕ್ಷಣ ನಮ್ಮ ಬ್ರೈನಿಗೆ ಗೊತ್ತಾಗತ್ತೆ. ಎಂತಹ ಟೆಕ್ನಾಲಜಿ ಇರಬೇಕು ಭಗವಂತಂದು. ನಮಗೆ ಬರೇ ತಿನ್ನುವುದಷ್ಟೇ ಗೊತ್ತು, ತಿಂದ ಮೇಲೆ ಒಳಗಡೆ ಹೋಗಿ ಆ ಆಹಾರವನ್ನ ಪಚನೆ ಮಾಡ್ಲಿಕ್ಕೆ ಎಷ್ಟೋ ರಸಾಯನಗಳು ಕೆಲಸ ಮಾಡ್ತಾರೆ. ದೇಹದ ಆ ಹೊಟ್ಟೆ ಒಳಗಡೆ ಬೇರೆ ಬೇರೆ ಅಂಗಗಳಲ್ಲಿ ಬೇರೆ ಬೇರೆ ರೀತಿಯ ಒಂದು ಜೀರ್ಣ ಕ್ರಿಯೆ ನಡೀತದೆ. ಎಲ್ಲವೂ ಕೂಡ ಹೇಗಾಗ್ತದೆ, ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾನೆ? ಅದಕ್ಕೋಸ್ಕರ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಭಗವಂತನನ್ನ ನಂಬದಿರಲು ಒಬ್ಬ ವ್ಯಕ್ತಿಯು ಹುಚ್ಚನಾಗಿರ್ಬೇಕು ಅಥವಾ ಮೊದಲ ದರ್ಜೆಯ ಅವಿವೇಕಿ ಆಗಿರ್ಬೇಕು. ಆವಾಗ ಮಾತ್ರ ಅವನು ಒಪ್ಪಿಕೊಳ್ಳುವುದಿಲ್ಲ. ಈ ತರ ಜನ ಇರ್ತಾರೆ. ಇದೇ ಭಗವದ್ಗೀತೆಯನ್ನ ಹೋಗಿ ನೀವು ಕೆಲವೊಬ್ರು ನಾಸ್ತಿಕರಿಗೆ ಮುಂದೆ ಹೇಳಿದ್ರೆ ಎಷ್ಟೋ ಪ್ರೂಫ್ ಕೊಟ್ಟ ಮೇಲೂ ಕೂಡ ಅವರು ಒಪ್ಕೊಳ್ಳುವುದಿಲ್ಲ. ಯಾಕಂದ್ರೆ ಅವರು ಅವಿವೇಕಿಗಳು.
ವಿವೇಕ ಸತ್ತೋಗಿದೆ, ಆವಾಗ ಮಾತ್ರ ಭಗವಂತನನ್ನು ಒಪ್ಪಿಕೊಳ್ಳಿ. ಮನುಷ್ಯನು ತಾನು ದೇವರನ್ನು ನಂಬುವುದಿಲ್ಲ ಎಂದು ಹೇಳಬಹುದು, ಆದರೆ ಹಾಗೆಂದು ಹೇಳಲು ಅವನಿಗೆ ಶಕ್ತಿಯನ್ನು ಕೊಟ್ಟವರು ಯಾರು? ಹೌದಲ್ವಾ? ಈ ಮಾತು ಬರ್ತಾ ಇದೆ ನಮ್ಗೆ, ಈ ಮಾತಾಡ್ಲಿಕ್ಕೆ ನಮಗೆ ಶಕ್ತಿ ಕೊಟ್ಟವರು ಯಾರು? ಈ ಮಾತಾಡ್ಲಿಕ್ಕೆ ಈ ದೇಹ ಕೊಟ್ಟವರು ಯಾರು? ನಾಲಿಗೆ ಕೊಟ್ಟವರು ಯಾರು? ನಾನಂತೂ ಸೃಷ್ಟಿ ಮಾಡಿಲ್ಲ, ಯಾರೋ ಇಂಜಿನಿಯರ್ ಸೃಷ್ಟಿ ಮಾಡಿಲ್ಲ. ಈ ದೇಹವನ್ನ ಹೇಗೆ ಸೃಷ್ಟಿ ಮಾಡಬೇಕು ಅಂತ ಯಾವುದೇ ವಿಶ್ವವಿದ್ಯಾಲಯಗಳಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಲಿಸುವುದಿಲ್ಲ. ಮತ್ತೆ ಯಾರು ಇದನ್ನ ಸೃಷ್ಟಿ ಮಾಡುದು? ಯಾರು ಇದನ್ನ ಮೇಂಟೈನ್ ಮಾಡುದು? ಅದು ಭಗವಂತ. ಮೃತ್ಯು ಎದುರಾದಾಗ ಮಾತನಾಡುವ ಶಕ್ತಿ ನಿಂತು ಹೋಗುತ್ತದೆ. ಆದ್ದರಿಂದ ಈ ಶಕ್ತಿಯನ್ನು ಕೊಟ್ಟಿರುವವರು ಯಾರು? ಮಾತಾಡುವ ಶಕ್ತಿಯು ಕಲ್ಲಿನಿಂದ ತನಗೆ ತಾನೇ ಬಂದು ಬಿಟ್ಟಿತೇನು? ಪರಮ ಪ್ರಭು ಈ ಶಕ್ತಿಯನ್ನು ಹಿಂದಕ್ಕೆ ಪಡೆದುಕೊಂಡ ಕೂಡಲೇ ದೇಹವು ಒಂದು ಕಲ್ಲಿಗಿಂತ ಉತ್ತಮವೇನೂ ಆಗುವುದಿಲ್ಲ. ನಮಗೆ ಸಮಸ್ತವನ್ನು ಕೊಡುವ ಪರಮೋನ್ನತ ಶಕ್ತಿಯೊಂದಿದೆ ಎನ್ನುವುದಕ್ಕೆ ನಮ್ಮ ವಾಕ್ ಶಕ್ತಿಯೇ ಒಂದು ಸಮರ್ಥನೆ. ಕೃಷ್ಣ ಪ್ರಜ್ಞನಾದ ವ್ಯಕ್ತಿಯು ತನ್ನಲ್ಲಿ ಏನೇನಿದೆಯೋ ಅದು ಯಾವುದೂ ತನ್ನ ಅಂಕೆಯಲ್ಲಿಲ್ಲ ಎಂದು ತಿಳಿದಿರುತ್ತಾನೆ. ನಾವು ದೇವರನ್ನು ನಂಬದೇ ಹೋದರೂ ಪ್ರತಿಯೊಂದು ಹಂತದಲ್ಲೂ ನಮ್ಮನ್ನು ನಿಯಂತ್ರಿಸುತ್ತಿರುವ ಒಂದು ಶಕ್ತಿಯು ನಮ್ಮಿಂದ ಆಚೆ ಇದೆ ಎಂದು ನಂಬಲೇಬೇಕಾಗುತ್ತದೆ. ಅದನ್ನು ಬೇಕಾದರೆ ಶಕ್ತಿ ದೇವರು ಎಂದೋ ಪ್ರಕೃತಿ ಎಂದೋ ಏನು ಬೇಕಾದರೂ ಕರೆಯಿರಿ, ವಿಶ್ವವನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿರುವ ಒಂದು ಶಕ್ತಿ ಇದ್ದೇ ಇದೆ. ಬುದ್ಧಿ ಇರುವ ಯಾವನೂ ಇದನ್ನು ನಿರಾಕರಿಸುವುದಿಲ್ಲ. ಕೃಷ್ಣನು ಈ ಭೂಮಿಯ ಮೇಲೆ ಮನುಷ್ಯ ರೂಪದಲ್ಲಿ ಅರೆ ಮಾನುಷ ಶಕ್ತಿಯೊಂದಿಗೆ ಕಾಣಿಸಿಕೊಂಡನು. ಆದರೆ ಆ ಸಮಯದಲ್ಲಿ 100ಕ್ಕೆ 99ರಷ್ಟು ಜನ ಅವನನ್ನು ಭಗವಂತನೆಂದು ಗುರುತಿಸದಾದರು. ಮಹಾಭಾರತದಲ್ಲಿ ಕೃಷ್ಣ ಎಷ್ಟೋ ಕೋಟಿ ಸೈನಿಕರ ಮುಂದೆ ನಿಂತು ಭಗವದ್ಗೀತೆಯನ್ನ ಹೇಳ್ತಾನೆ, ತನ್ನ ವಿಶ್ವರೂಪವನ್ನ ತೋರಿಸ್ತಾನೆ. ಆದರೂ ಕೂಡ ಅದರಲ್ಲಿ ಎಲ್ಲರಿಗೂ ಕೂಡ ಕೃಷ್ಣನೇ ಭಗವಂತ ಎಂದು ಅರ್ಥ ಆಗಿರುವುದಿಲ್ಲ. ಕೃಷ್ಣ ಹಲವಾರು ಲೀಲೆಗಳನ್ನ ಮಾಡ್ತಾನೆ, ವೃಂದಾವನದಲ್ಲಿ, ಮಥುರಾದಲ್ಲಿ, ದ್ವಾರಕಾದಲ್ಲಿ. ಆದ್ರೆ ಎಲ್ಲಾ ಕಡೆ ಎಲ್ಲರಿಗೂ ಕೂಡ ಕೃಷ್ಣನೇ ದೇವೋತ್ತಮ ಪರಮ ಪುರುಷನೆಂದು ಅರ್ಥ ಆಗುವುದಿಲ್ಲ. ಅದು ಕೆಲವೊಬ್ಬರಿಗೆ ಮಾತ್ರ ಅರ್ಥ ಆಗ್ತದೆ. ನೋಡುವ ಕಣ್ಣಿರಲಿಲ್ಲವಾದ್ದರಿಂದ ಭಗವಂತನನ್ನು ಅವರು ಕಾಣಲಿಲ್ಲ. ಪರಂಭಾವಂ ಅಜಾನಂತಹ. ದೇವರನ್ನು ಗುರುತಿಸುವುದು ಹೇಗೆ? ಅತಿ ಮಾನುಷವಾದ ಶಕ್ತಿಗಳಿಂದ, ಪ್ರಮಾಣಗಳ ಸಾಕ್ಷ್ಯಾಧಾರಗಳಿಂದ ಮತ್ತು ಶಾಸ್ತ್ರ ಗ್ರಂಥಗಳ ಸಮರ್ಥನೆಯಿಂದ ಕೃಷ್ಣನಿಗೆ ಸಂಬಂಧಿಸಿದಂತೆ ಹೇಳುವುದಾದರೆ ಪ್ರತಿಯೊಂದು ವೈದಿಕ ಪ್ರಮಾಣವು ಅವನನ್ನು ಭಗವಂತನೆಂದು ಅಂಗೀಕರಿಸಿದೆ. ಅವನು ಭೂಮಿಯ ಮೇಲಿದ್ದಾಗ ಅವನು ತೋರಿದ ಕಾರ್ಯಚಟುವಟಿಕೆಗಳು ಅತಿ ಮಾನುಷವಾಗಿದ್ದವು. ವ್ಯಕ್ತಿಯು ಇದನ್ನು ನಂಬದೇ ಹೋದರೆ ಯಾವ ಸಾಕ್ಷ್ಯಾಧಾರವನ್ನು ಅವನು ನಂಬುವುದಿಲ್ಲ ಎಂದು ನಿರ್ಣಯಿಸಬೇಕಾಗುತ್ತದೆ. ಮುಂದಿನ ಕ್ಲಾಸಲ್ಲಿ ಮುಂದಿನ ಭಾಗವನ್ನು ನೋಡೋಣ. ಎಲ್ಲರಿಗೂ ಧನ್ಯವಾದಗಳು. ವಿಶ್ವಗುರು ಶಿಲ ಪ್ರಭುಪಾದ ಕಿ ಜಯ. ತಾಯಿ ಗೌರ್ ಪ್ರೇಮಾನಂದೇ. ಹರಿ ಹರಿ.